ನೋಡಿ ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯಾಗಲಿ ಪ್ರೇಯಸಿಯಾಗಲಿ ನಿಮ್ಮ ಬಳಿ ಬರಬೇಕು ಅಂದರೆ ಈ ಒಂದು ಸುಲಭ ತಂತ್ರವನ್ನು ಮಾಡಿ ವೀಕ್ಷಕರೇ. ಈ ತಂತ್ರದಿಂದ ಕೇವಲ ಕ್ಷಣ ಮಾತ್ರದಲ್ಲಿ ನೀವು ಇಷ್ಟಪಟ್ಟಂಥವರನ್ನು ವಶೀಕರಣ ಮಾಡಬಹುದು. ಇದಕ್ಕೆ ನೀವು ಕಷ್ಟಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಈ ಸರಳ ತಂತ್ರ ಏನಪ್ಪ ಅಂತ ಅಂದರೆ, 2 ಲವಂಗವನ್ನು ತೆಗೆದುಕೊಳ್ಳಿ. ಲವಂಗ ಅಂದರೆ ಗೊತ್ತಿರುತ್ತೆ ನಿಮಗೆ, ಅಡುಗೆ ಮನೆಯಲ್ಲಿ ಯಾವಾಗಲೂ ಲವಂಗ ಅಂತೂ ಇದ್ದೇ ಇರುತ್ತೆ. ಆ 2 ಲವಂಗವನ್ನು ಮೊದಲಿಗೆ ತೆಗೆದುಕೊಳ್ಳಿ. ರಾತ್ರಿ ಹೊತ್ತು ನೀವು ಮಲಗುವಂಥ ಸ್ಥಳದಲ್ಲಿ, ಅಂದರೆ ನೀವು ಮಲ್ಕೋತಿರಲ್ಲ ಆ ಸ್ಥಳಕ್ಕೆ ಬಂದು ಆ ಜಾಗದಲ್ಲಿ ಕುಳಿತು 2 ಲವಂಗವನ್ನು ಬಾಯಿಗೆ ಹಾಕೊಳ್ಳಿ ವೀಕ್ಷಕರೇ. 2 ಲವಂಗವನ್ನು ಇಟ್ಕೊಂಡು ಒಂದು ಸರಳವಾದಂತಹ ತಂತ್ರ ಅಂದರೆ ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ. 9 ಬಾರಿ ಈ ಲವಂಗವನ್ನು ನಾಲಿಗೆಯ ಮೇಲೆ ಇಟ್ಟುಕೊಂಡು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ನೋಡಿ ವೀಕ್ಷಕರೇ. ನೀವು ಅಂದುಕೊಂಡಂಥವರು ನಿಮ್ಮ ಬಳಿ ಓಡೋಡಿ ಬರುತ್ತಾರೆ. ನೀವು ಇಷ್ಟಪಟ್ಟಂಥವರು ವಶೀಕರಣ ಆಗೇ ಆಗ್ತಾರೆ ವೀಕ್ಷಕರೇ. ಅವರು ಯಾವ ಜಾಗದಲ್ಲೇ ಇರಲಿ ಕ್ಷಣಾರ್ಧದಲ್ಲೇ ನಿಮ್ಮ ಜಾಗಕ್ಕೆ ಬರ್ತಾರೆ ನೋಡಿ. ದಯವಿಟ್ಟು ನೀವು ಇದನ್ನು ಕೆಟ್ಟ ಉದ್ದೇಶಕ್ಕಂತೂ ಬಳಸಬೇಡಿ. ನೀವು ಇಷ್ಟಪಟ್ಟಂಥವರು, ನೀವು ತುಂಬ ಪ್ರೀತಿ ಮಾಡಿರುವಂಥವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಮಾತ್ರ ಅಂಥವರ ಮೇಲೆ ಇದನ್ನು ನೀವು ಪ್ರಯೋಗ ಮಾಡಿ ವೀಕ್ಷಕರೇ. ನಿಜವಾಗ್ಲೂ ಅವರು ಸಂಪೂರ್ಣವಾಗಿ ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಅವರು. ಹಾಗಿದ್ರೆ ಯಾವುದಪ್ಪ ಈ ಮಂತ್ರ ಅಂತ ನೀವು ಕೇಳ್ತಿರ್ಬೋದು. ಕ್ಲೀಂ ಇಷ್ಟಸಿದ್ಧಿ ವಶಂ ಮನಸಾಚ ಕುರುಂ ಫಟ್ ಸ್ವಾಹ. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳಿಕೊಡುತ್ತೇನೆ ವೀಕ್ಷಕರೇ. ಕ್ಲೀಂ ಇಷ್ಟಸಿದ್ಧಿ ವಶಂ ಮನಸಚ ಕುರುಂ ಫಟ್ ಸ್ವಾಹ. ಈ ಮಂತ್ರವನ್ನು ನೀವು ಮಲಗುವ ಮುನ್ನ 9 ಬಾರಿ ಬಾಯಿಯಲ್ಲಿ ಲವಂಗವನ್ನು, ಅಂದರೆ 2 ಲವಂಗವನ್ನು ಇಟ್ಟುಕೊಂಡು ಮಲಗುವ ಮುಂಚೆ ಉಚ್ಚಾರಣೆಯನ್ನು ಮಾಡಿ ವೀಕ್ಷಕರೇ. ನಿಮಗೆ ಮಂತ್ರ ಗೊತ್ತಾಗಿದೆ ಅಂತ ನಾನು ತಿಳ್ಕೊತೀನಿ, ಅಥವಾ ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ ವೀಕ್ಷಕರೇ. ಕ್ಲೀಂ ಇಷ್ಟಸಿದ್ಧಿ ವಶಂ ಮನಸಚ ಕುರುಂ ಫಟ್ ಸ್ವಾಹ. ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಆದ ಮೇಲೆ ಆ ಲವಂಗವನ್ನು ನೀವು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಇಟ್ಟು ಮಲಗಿಕೊಳ್ಳಿ. ಅಂದರೆ ಆ ಲವಂಗವನ್ನು ಕೂಡಿಸಿ ಒಂದು ಬಿಳಿ ದಾರದಲ್ಲಿ ಅದನ್ನು ಕಟ್ಟಿ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗಿಕೊಳ್ಳಿ ವೀಕ್ಷಕರೇ. ಹೀಗೆ ಮಾಡಿ ನೋಡಿ ವೀಕ್ಷಕರೇ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ಅದು ಹುಡುಗಿಯೇ ಆಗಲಿ ಹುಡುಗನೇ ಆಗಲಿ, ಅಥವಾ ನೀವು ಯಾರನ್ನಾದರೂ ಬಯಸುತ್ತಿದ್ದರೆ ಅವರು ನಿಮ್ಮ ವಶ ಹಾಗೆ ಆಗ್ತಾರೆ ವೀಕ್ಷಕರೇ. ಇದು ಸರಳವಾದಂತಹ ಒಂದು ಪ್ರಾಚೀನವಾದಂತಹ ಒಂದು ತಂತ್ರ ವೀಕ್ಷಕರೇ. ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಬಳಸಲಿಕ್ಕೆ ಹೋಗಬೇಡಿ ವೀಕ್ಷಕರೇ. ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿ ನೋಡಿ. ಈ ಪ್ರಯೋಗನ ಮಾಡಿದ ನಂತರ ನೀವೇ ನಮಗೆ ತಿಳಿಸ್ತೀರಾ. ನೀವು ಕಳ್ಕೊಂಡಂತಹ ವ್ಯಕ್ತಿ ಅವರಾಗವರೇ ನಿಮ್ಮ ಬೆನ್ನ ಹಿಂದೆ ಹುಚ್ಚರಂತೆ ಬರ್ತಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇನ್ನೂ ಒಂದು ಪ್ರಶ್ನೆ ಕಾಡ್ತಿರ್ಬೋದು ವೀಕ್ಷಕರೇ, ಆ ಲವಂಗವನ್ನು ನಾವು ಬೆಳಗ್ಗೆ ಎದ್ದ ಮೇಲೆ ಏನು ಮಾಡಬೇಕು ಅಂತ ಅಲ್ವಾ? ಆ ಲವಂಗವನ್ನು ನೀವು ಎತ್ಕೊಂಡು ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡ ಅಥವಾ ಬೇರೆ ಯಾವುದಾದರೂ ವೃಕ್ಷದ ಕೆಳಗಡೆ ಹಾಕಿ ಬನ್ನಿ ವೀಕ್ಷಕರೇ. ಇಷ್ಟು ಕೆಲಸವನ್ನು ನೀವು ಮಾಡಿ ನೋಡಿ ವೀಕ್ಷಕರೇ. ನೀವು ಕಳೆದುಕೊಂಡಂತಹ ವ್ಯಕ್ತಿ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಹೆಚ್ಚೆಚ್ಚು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು.